ಫುಲ್ ಫೇಮಸ್ ಆಗಿರೋ ಪ್ಲೇಸು ಗೌಡ್ಗೆರೆ ಅಂತ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಂಡಿದೆ. ನಾನು ಫಸ್ಟ್ ಟೈಮ್ ಬಂದಿರೋದು ಗೈಸ್. ಅದು ಈ ಥರ ಮಾಡೋರೆ ಅಂದ್ರೆ ನಂಬೋಕೆ ಆಗಲ್ಲ, ಸಕ್ಕದಾಗೈತೆ ಅನ್ಕೊಂಡು. ಇಲ್ಲಿ ಮಾಮ ಹಾಯ್ ಕೊಟ್ಟು ಕಳ್ಸೋರು ನೋಡಿ ಆರ್ಡರ್ ಮಾಡಾದ್ಮೇಲೆ. ಏನೋ ಫುಲ್ ಪೀಸ್ಫುಲ್ಲು, ಯಾರೂ ಇಲ್ಲ. ಹಾಯ್ ಗಾಯ್ಸ್, ನನ್ನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರಿಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನ ಆಯಿತು ಬ್ಲಾಗ್ ಮಾಡಿ, 1 ವೀಕ್ ಮೇಲೆ ಆಯಿತು. ಹಳೆ ವಿಡಿಯೋ ಕಿತ್ತೋದಂಗೆ ಬಂದ್ಬಿಡೈತೆ ವಾಯ್ಸು. ಇವನ್ ಗಾಡಿ ಫುಲ್ ಅನ್ರೆಸ್ಪೆಕ್ಟ್ ಆಗ್ಬಿಟ್ಟು ಅಂದ್ಕೊಂಡು. ಎಲ್ಲ ಚೆನ್ನಾಗಿತ್ತು ಗೈಸ್, ವಾಯ್ಸ್ದೆ ಮೈಕ್ದೆ. ಹಾಯ್, ನಾನು ವಿಡಿಯೋ ಮಾಡ್ಬೇಕಾದ್ರೆ ಚೆನ್ನಾಗಿ ಬಂದಿರ್ತದೆ ಅಂದ್ಕೊಂಡೆ. ಮನೆಗೆ ಹೋಗಿ ನೋಡಿದ್ರೆ ಎಲ್ಲ ಊಸ್ಟ್ ಆಗಿತ್ತು. ಹಂಗೂ ಪೋಸ್ಟ್ ಮಾಡಬಾರ್ದು ಅಂದ್ಕೊಂಡೆ, ಬಟ್ ಹಾಕಿರೋ ಎಫರ್ಟ್ಸ್ ಎಲ್ಲ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಪೋಸ್ಟ್ ಮಾಡಿದೆ. ಓಡ್ತದೋ ಬಿಡ್ತದೋ, ಒಟ್ಟಿನಲ್ಲಿ ನಾವು ಪ್ರಯತ್ನ ನಾವು ಮಾಡಬೇಕು ಅಂದ್ಕೊಂಡು ಪೋಸ್ಟ್ ಮಾಡಿದೆ. ಸೊ ಇವತ್ತೊಂದು ಬ್ಲಾಗ್ ಏನಂದರೆ, ಹಂಗೆ ನಾನು ಮತ್ತು ನಮ್ಮ ದೋಸ್ತ್ ಯಾವಾಗಲೂ ಇರ್ತಾನಲ್ಲ ಅವನು ಇಲ್ಲೇ ನಮ್ಮ ಊರ ಹತ್ರ ಬಂದಿದ್ವಿ. ಸೊ ಸ್ವಲ್ಪ ಕೆಲಸ ಇತ್ತು ಅಂತ. ಸೊ ಇವಾಗ ನಮ್ಮ ಬ್ರೋ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಯಾಕಂದರೆ ನನ್ನ ಫೋನಲ್ಲಿ ಮೋಟೋ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ, ಯಾವುದು ಬೈಕ್ನ ರಿವ್ಯೂ ಮಾಡೋಕ್ಕಾಗ್ತಿಲ್ಲ. ಸೊ ಆ ಕಾರಣದಿಂದ ಅವನ ಹತ್ರ ಕ್ಯಾಮ್ರಾ ಇಸ್ಕೊಳ್ಳೋಣ ಅಂದ್ಕೊಂಡು ಇವಾಗ ಅವ್ರ ಮನೆ ಹತ್ರ ಹೋಗ್ತಿದ್ದೀನಿ. ಅದಕ್ಕೋಸ್ಕರ ನಮ್ಮ ಮೈಸೂರಿಂದ ಬಂದಿದ್ದಾಯಿತು. ನಿನ್ನ ಕರ್ತವ್ಯ ನೀನು ಮಾಡಯ್ಯ, ಇಲ್ಲಾಂದ್ರೆ ಕೂಲಿ ಕೆಲಸಕ್ಕೆ ಹೋಗು. ಇವಾಗ ಅಲ್ಲೋಗಿ ಏನಾಗುತ್ತೆ, ಕೊಡ್ತಾನ ಕೊಡಲ್ವ ಮಾಡ್ಕೊಂಡು ಕೊಟ್ಟೆ ಕೊಡ್ತಾನೆ. ನನಗಂದ್ಮೇಲೆ ಕೊಡಲೇಬೇಕು. ಅವ್ರು ಯಾರು ಅಂತ ನಿಮಗೂ ಗೊತ್ತಿರ್ಬೋದು ಅನ್ಕೋತೀನಿ. ಮಿಸ್ಟರ್ KA42 ಯೂಟ್ಯೂಬರು ಮಿಸ್ಟರ್ KA42 ಯೂಟ್ಯೂಬರ್ ಅಂದಿಲ್ಲ ನಾನು, ಯೂಟ್ಯೂಬ್ ಅವರು. ನಮಗೆ ನೀವೇನಾದ್ರು ಅವ್ರ ಚಾನಲ್ನ ಇನ್ನೂ ನೋಡಿ, ಏನಾದ್ರು ಹೋಗಿ ನೋಡಿ. ಫ್ರೀ ಪ್ರಮೋಷನ್ ಅವ್ರು ಹೇಳಿಲ್ಲ ಅಂದ್ರೂ ನಾವು ಮಾಡ್ಕೊಡ್ತೀವಿ. ನಮ್ಮ ಕೈಲಿಂದ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡಲೇಬೇಕು. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಯಾಕಂದರೆ ನನಗೂ ತುಂಬ ಜನ ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ. ಸೊ ಇವಾಗ ಬನ್ನಿ, ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. Few minutes later. ಗೈಸ್ ಅವನಿಗೆ ಕಾಲ್ ಮಾಡಿದ್ದೆ, ಬಾ ಇಲ್ಲೇ ಎಲ್ಲಾರ ಹತ್ರ ಮನೆ ಹತ್ರ ಬರೋಕ್ಕಾಗಲ್ಲ ಅಂತ. ಮ್ಯೂಟ್ ಮಾಡೋ, ಕಾಪಿ ರೇಟ್ ಆಗ್ತಾರಲ್ಲ. ಮೊದಲೇ ವೀಡಿಯೋಸ್ ಓಡ್ತಿಯಲ್ಲ ಅಂತ ನನ್ನ ಕಷ್ಟ. ಇನ್ನು ಕಾಪಿ ರೇಟ್ ಹಾಕ್ಬಿಟ್ರೆ ಅದು ಓಡೋ ವೀಡಿಯೋನು 15 ಮಾಡ್ಬಿಟ್ಟು ಮ್ಯೂಟ್ ಮಾಡೋ. ಇರಿಟೇಷನ್ ಬಾಯ್. ಸೊ ಗೈಸ್ ಅವ್ನು ಕಾಲ್ ಮಾಡಿದ್ದಕ್ಕೆ ಅವನು ಮನೆ ಹತ್ರ ಬರಲೇಬೇಕು, ಇಲ್ಲ ಅಂದರೆ ನಾನು ಯಾರೋ ನೀನು ಯಾರೋ ಅಂದ್ಬಿಟ್ಟ. ಸೊ ಇವಾಗ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ ಗೈಸ್. ಹಂಗೆ ನಮ್ಮ ಗೊಂಬೆನೂ ನೋಡ್ದಂಗೆ ಆಗುತ್ತೆ. ಅವ್ರ ಬರ್ತಡೇಗೂ ಹೋಗಿಲ್ಲ ಈ ಸರಿ. ಸೊ ಇವಾಗ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ, ಅವ್ರನ್ನೆಲ್ಲ ಮೀಟ್ ಮಾಡಿಸ್ತೀನಿ. ಇಬ್ಬರು ಯೂಟ್ಯೂಬರ್ಸ್ ಇದ್ದಾರೆ ಮನೇಲಿ, ಅವ್ರನ್ನ ಮೀಟ್ ಮಾಡ್ತೀನಿ ಬನ್ನಿ ಗೈಸ್. ಗೈಸ್ ನಮ್ಮ ಗೊಂಬೆ ಬರ್ತಡೇಗೆ ಏನೂ ಕೊಡ್ಸಿರ್ಲಿಲ್ಲ ಅಂದ್ಬಿಟ್ಟು ಇವಾಗ ಮನೆಗೆ ಹೋಗ್ತೀನಿಲ್ಲ. ಸೊ ಹಂಗೆ ಒಂದು ಚಿಕ್ಕ ಚಾಕ್ಲೇಟ್ ತೊಗೊಂಡೆ. ಸೊ ಇವಾಗ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಆಫ್ ಮಾಡ, ಎಷ್ಟು ಸರಿ ಹೇಳು. ಸೊ ಇವಾಗ ಬನ್ನಿ ಹೋಗಿ ಅವ್ರನ್ನ ಮೀಟ್ ಮಾಡೋಣ. Few minutes later. ಬಂದ ಗೈಸ್ ನೋಡಿ, ಇವಾಗ ಅವ್ರ ಮನೆಗೆ ಬಂದೆ. ಇವಾಗ ನಮ್ನ ಇನ್ವೈಟ್ ಮಾಡಕ್ಕೆ ಒಬ್ರು ಬರ್ತಾರೆ ನೋಡಿ ಗೈಸ್. ಮಿಸ್ಟರ್ KA42 ಬಾರೋ. ಏನೋ ಬಂದ್ರು ಏನೋ ಬಂದ್ರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಏನ್ ನೀನೇ ಮಾಡಿರೋದೈತೆ ಕಾರು? ನಾನು ಮಾಡಿರೋದು. ಯಾವ ಕಡೆಯಿಂದ? ಕೆಳಗಡೆಯಿಂದ. ಅಯ್ಯೋ, ಡಬಲ್ ಮೀನಿಂಗು ಸಾರ್. ನೋಡಿ ನಾನು ಬರ್ತೀನಿ ಅಂತ ಅವಾಗಲೇ ಎಲ್ಲ ಇಟ್ಬಿಟ್ಟವನೆ. ಇವಾಗ ಮೈಕ್ ಬಿಚ್ತವ್ ನೋಡಿ. ನೀನೇ ಗೊತ್ತಾಗ್ಲಿ ಅಂತ ಗೊತ್ತಾಗ್ಬೇಕಲ್ವಾ, ನೀನು ಯಾವ ವ್ಲಾಗರ್ ಹೆಂಗ್ ಮಾತಾಡ್ತೀವಿ. KA42
ಬ್ರೋ ನಿಮ್ಮ ಫ್ಯಾನು ಬ್ರೋ ನಾನು ಬ್ರೋ ನಿಮ್ಮ ವಾಯ್ಸ್ಗೆ ಫಿದಾ ಬ್ರೋ ನಾನು ಓ ಎದ್ಬಿಟ್ಲು ಚಾಕ್ಲೇಟ್ ತಾನೆ ಇದ್ರು ನಿನ್ ಕೈ ಕೊಡ ಅವಾಗ ಚೆನ್ನಾಗಿ ಬರುತ್ತೆ ವಿಡಿಯೋ. ತಗೋ ಗೊಂಬೆ ಓಯ್ ಬಿಡು ಎದೊಳ್ಳಿ ಇಲ್ಲಿ ಗೊಂಬೆ ತಗೋ 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 ಇಲ್ಲಿ ಏಯ್ ಚಾಕಿ ನೋಡೆ. ಓಯ್ ಗೊಂಬೆ ಏಯ್ ಏಯ್ ಚಾಕಿ ಚಾಕಿ. ಈ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಈಸ್ಕೊಂಡು ಇಲ್ಲಿ ಮಾಮ ಹಾಯ್ ಹಾಯ್ ಮಾಡು. ಚಾಕ್ಲೇಟ್ ಇಸ್ಕೊಂಡ್ ಮನಿಕೋಗ್ಬಿಟ್ಲು. ಬಿಡು ಮನಿಕೊಳ್ಳಿ ಬಿಡೋ ಮನಿಕೊಳ್ಳಿ. ಗೊಂಬೆ ಇಲ್ಲಿ ಮಾಮ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ತಗೋ ಚಾಕಿ ಕೊಟ್ಟು ತಿತ್ತೋನ್ ಮಾಮ. ನಿನ್ ಜನ್ಮಕ್ಕೆ ಹೋಗೋ. ಎಲ್ಲ ರಿವೀಲ್ ಮಾಡಿದ್ರೆ ಕಾಪಿ ರೈಟ್ಸ್ ಹಾಕ್ಬಿಡ್ತೀನಿ. ನೀನೇ ಕಾಪಿ ರೈಟ್ಸ್ ಹಾಕಾಯ್ತದೆ. ನನ್ನ ಪರ್ಮಿಷನ್ ಇಲ್ಲದೆ ನೀನು ಎಲ್ಲೂ ಹಾಕಂಗೆ ಇಲ್ಲ ಗೊತ್ತಾ. ನನ್ನ ಫೇಸ್ ನೋಡಿ ನನ್ನ ಫೇಸ್ ತೋರಿಸಿದಾನೆ ಅಂತ ಹಾಕ್ಬಿಡ್ತೀನಿ. ನೀನು ಏನು ಕಮೆಂಟ್ ಮಾಡ್ಬಿಟ್ರೆ ಕಾಪಿ ರೈಟ್ಸ್ ರಿಪೋರ್ಟ್ ಆಗ್ಬಿಡ್ತೀನಿ. ಮಾಡ್ತೀನಪ್ಪ. ಮಾಡ ಆಯ್ತು ಅದೇನಾಯ್ತು ಹಾಕ್ಬಿಡ್ತೀನಿ ಮಾಡ ಏನು ಅದೇನಾಯ್ತು ನಾವು ಎಲ್ಲೋಗೋಣ ಈಗ. ನಿಜ ನಾನು ಎಷ್ಟಿದ್ದೇವೆ ನಾವು. ಇಲ್ಲ ತಿನ್ನಲ್ಲ ನೋಡಿ ಬರ್ಬೇಕು. ರೈಟಾ ಹಾಂ ರೈಟ್. ಮನುಷ್ಯನ ಬೈಕೋತಿರ್ತೀಯಲ್ವ ಯಾಕಾದ್ರೂ ಮನ ಸುಮ್ಮನೆ ಬಂದರೆ ಖರ್ಚು ಮಾಡಿಸ್ತಾನೆ. ನಮಗೆಲ್ಲ ಗೊತ್ತಾಗೋಯ್ತು. ಅದು ಮನೇಲಿ ಹೇಳಿಲ್ಲ ಏನಿಲ್ಲ ಹಂಗೆ ಕಾರ್ ಎತ್ಕೊಂಡು ಬಂದ್ಬಿಟ್ಟಿದ್ದೀನಿ. ಏನು ನೋಡಿ ಅದಕ್ಕೆ ನಿಧಾನಕ್ಕೆ ಹೋಯ್ತಿರೋದು. ಯಾಕೆ ನಿನ್ನ ಕಾಲ್ಗಳು ಶೇಕ್ ಬಿಡಿ ಆಯ್ತಾ. ಅದೆಲ್ಲ ಕೈ ಕೊಟ್ಬಿಡ್ಸೋದು ಮನೇಲಿ. ವಿಡಿಯೋ ಇನ್ನು 4 ದಿನ ಬೇಕು ಸರ್ ಅಂತ. ಇಲ್ಲ ಸರ್ ನಾವು ಹಿಂಗೆ ತಳ್ಕೊಂಡು ಹೋಗ್ತೀವಿ ಅಂತ 4 ದಿನ ಇಲ್ಲ ಟೈಮ್ ಇಲ್ಲ ಅಂತ. 4 ದಿನ ಅದು ನೀವು ಎಲ್ಲೋದೋ ಹಿಡಿ ಮಾಡಿಸೋಕ್ಕಾಗಲ್ಲ. ಹೋಗಿ ಲೋ ಇಲ್ಲೆಲ್ಲೋ ಹತ್ರದಲ್ಲಿ ಇಲ್ವಾ ಯಾವುದು? ಲೋ ಇನ್ನೇನು ಸಿಕ್ಕಿ ಹಂಗೆ ಅನ್ಕೊಂಡೆ ಬರ್ತಾನೆ ಇದೆಯಾ ನಡಿ. ಯಾಕೆ ಹಿಂಗೆ ಸಾಯ್ತಾ ಇದೆಯಾ. ಇಲ್ಲಿ ಬೇರೆ ಶೇಕ್ ಆಯ್ತೈತ. ತೊಳಕ್ಕೆ ಹೋಗೋ ವಯಸ್ಸೋಗಂತ. ನೀನು ಬಾಯಿ ಸುಮ್ಮನಿರಪ್ಪ ನೀನು. ಅದೇನು ಆವಾಗಲೇ ಮಾತಾಡ್ತಿದ್ದಲ್ಲ ಮಾತಾಡು. ಯಾವ ಗಾಂಡು ಟಿಪಿಕಲ್ ಕನ್ನಡಿಗನ್ ಬರ್ತೀನಾ. ಲೋ ಇಲ್ಲಿ ಇರ್ತಾರಲ್ವೇನೋ ಪೊಲೀಸು. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಇವಾಗ ಇಲ್ಲಿಗೆ ಬಂದ್ವಿ ಏನಾದ್ರು ತಿನ್ಕೊಂಡಪ್ಪ ಅಂತ ಯಾಕಂದರೆ ಇವನು ವೆಜಿಟೇರಿಯನ್ ಬಾಯ್ ಅಲ್ವಾ. ಸೊ ಯಾವುದು ಹೋಟ್ಲಿಗೆ ಹೋಗಿಲ್ಲ. ಏನ ತೂ ಅಂತೀಯ ನೀನು ಬ್ಲಾಗ್ ಮಾಡ್ಬೇಕಾದ್ರೆ ನಾವು ತೂ ಅಂತೀವ. ನೀನು ನೋಡಿ ನಿನ್ನ ಬ್ಲಾಗ್ ನೋಡ್ಬಿಟ್ಟು ತೂ ಅನ್ಬೇಕಷ್ಟೇ. ಕೊಟ್ಟು ಕಳ್ಸೋರು ನೋಡಿ ಆರ್ಡರ್ ಮಾಡಂಗಿಲ್ಲ. ಏನೋ ಫುಲ್ ಪೀಸ್ಫುಲ್ಲು ಯಾರೂ ಇಲ್ಲ ನಮ್ಮದೇ. ಸ್ಟಾಪ್ ಟೀ ಸ್ಟಾಲ್ ಎಲ್ಲಿ ಕೂತ್ಕೊಳ್ಳೋದ ಫುಲ್ ವ್ಯೂ. ಇಲ್ಲೂ ಇಲ್ಲ. ಅದೇನಕ್ಕೆ ಮನೆಗೆ ತಗೋಯ್ತಾ. ಇದೇನಿದು ಒಳಗಡೆ ಹೋಗೋದು ಹಿಂಗೆ. ಓಹ್ ನೋಡು ಚಾರ್ಜರ್ ಗೀರ್ಜರ್ ಹಾಕೋಕೆ ಬರೀ ಇಂಥದೆಯಾ. ಇಷ್ಟೊತ್ತು ಮರ್ತೆ ಹೋಗಿದ್ದು ಕ್ಯಾಮ್ರಾ ಓಪನ್ ಮಾಡೋದು. ನಾನು ನೋಡಿ ಗೈಸ್ ಇನ್ನ ಓಪನ್ ಮಾಡಿದ್ದೀನಿ, ಇನ್ನೂ ತಿಂದಿಲ್ಲ. ನೆಮ್ಮದಿಯಾಗಿ ತಿನ್ನಕ್ಕೆ ಬಿಡು ಅಂತಿದ್ಯಾ ಗೊತ್ತು. ಎಷ್ಟು ತಿನ್ಬಿಟ್ಟು ಸಿಗ್ತೀನಿ ಇವ್ರಿಗೆಲ್ಲ ಐತೆ. ಬೇರೆ ಕಡೆ ಎಲ್ಲ ಹೋಗೋದಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಅದೊಂಥರ ಸರ್ಪ್ರೈಸ್ ಆಗಿರಲಿ. ಗೈಸ್ ಇದು ತಿನ್ನೋಕ್ಕಾಗಿಲ್ಲ ಅಂದ್ಬಿಟ್ಟು ಇದನ್ನ ಕೈಯಲ್ಲೇ ಹಿಡ್ಕೊಯ್ತಿದ್ದೀವಿ. ಇವಾಗ ಒಂದು ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಗೈಸ್. ಎಲ್ಲಿಗೆ ಅಂತ ಬನ್ನಿ ಹೋಯ್ತಾ ಹೇಳ್ತೀನಿ. ಅವನು ಇನ್ನೂ ಪೇ ಮಾಡ್ತವನೆ, ನಮ್ಮನ್ನು ಇನ್ನೂ ಬಂದಿಲ್ಲ. ಇನ್ನೇನೋ ಸ್ವಲ್ಪ ದೂರ ಹತ್ರ ಇದ್ದೀವಿ. ಅದು ಎಲ್ಲಿಗೆ ಹೋಗ್ತಿರೋದು ಅಂದರೆ ಇಲ್ಲಿ ಒಂದು ಫುಲ್ ಫೇಮಸ್ ಆಗಿರೋ ಪ್ಲೇಸು ಗೌಡ್ಗೆರೆ ಅಂತ. ಅಲ್ಲಿ ಚಾಮುಂಡೇಶ್ವರಿ ಅಲ್ವೇನೋ ದೇವ್ರ ಹೆಸರು. ಅದೇ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಕಡೆ ಹೋಗ್ತಿರಲ್ಲ ಅದಕ್ಕೆ. ಅಣ್ಣ ಕಾನಸ್ ಹೋಗಿ ನಡಿ. ಸುಮ್ ಕಳ ಇಲ್ಲ ಆ ಕಡೆ ಏನು ತೋರಿಸ್ಲಿ. Few minutes later. ಕಾರ್ನಲ್ಲಿ ಪಾರ್ಕ್ ಮಾಡ್ಬಿಟ್ಟು ಇವಾಗ ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ. ಅದೇ ಹೇಳೋ ಚಿಕನ್ ತಿಂದಿದ್ದೀನಿ, ಅದೇ ಬಂದಿದ್ದೀನಿ. ಎಕಡೆ ತಗೊಂಡು ಹೊಡಿಯೋದು ನನಗೆ. ಆಗಿದ್ದಾಗಾಯ್ತು ಮುಚ್ಚಾಲೆ ಬಾಯ್ಲಿ.
ಗೈಸ್ ಇವ್ನು ಹೇಳ್ತಿರೋದೆಲ್ಲ ಸುಳ್ಳು ನಂಬಿಡಿ. ಇವಾಗ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಗೈಸ್. ಬನ್ನಿ ಇವಾಗ ವ್ಯೂ ತೋರಿಸ್ತೀನಿ ಬನ್ನಿ ದೇವ್ರದ್ದು. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಾನು ಫಸ್ಟ್ ಟೈಮ್ ಬಂದಿರೋದು ಗೈಸ್. ಈ ಥರ ಮಾಡೋರೆ ಅಂದ್ರೆ ನಂಬೋಕೆ ಆಗಲ್ಲ, ಸಕ್ಕದಾಗೈತೆ ಅನ್ಕೊಂಡು. ಇವನೇ ಕರ್ಕೊಬಂದಿದ್ದು. ಥ್ಯಾಂಕ್ ಯು ಬ್ರೋ. ಏನಾರ ಬೇಡ್ಕೊಂಡ್ರೆ ಅದು ಕಾಯಿ ಕಟ್ಟಿದ್ರೆ ಅದು ಇದು ನೆರವೇರುತ್ತೆ. ಸೊ ಇಲ್ಲಿ ಬಂದ್ವಿ ಇವಾಗ ಒಂದೆರಡು ಫೋಟೋ ತೆಗೆಸ್ಕೊಂಡು ಹೋಗೋಲ್ಲ ಗೈಸ್. ದೇವ್ರ ಹತ್ರ ನಂದು ಸೆಕೆಂಡ್ PU ರಿಸಲ್ಟು ಚೆನ್ನಾಗಿ ಬಂದು ನಮ್ಮಲ್ಲಿ ಒಂದು ಚೆನ್ನಾಗಿರೋ ಗಾಡಿ ಕೊಡಿಸ್ಲಿ ಅಂತ ಬೇಡ್ಕೊತೀನಿ. ಇದನ್ನೂ ವಿಡಿಯೋ ನೀನೇನ್ ಮಾಡ್ತಿದ್ಯಾ? ದೇವ್ರ ಹತ್ರ ಮುಖ್ಯ ಹೋಗಿದ್ದು ಕೇಳ್ಕೊಂಡಾಯ್ತು. ಇವಾಗ ವಾಪಸ್ ಹೋಗ್ತಿದ್ದೀವಿ ಗೈಸ್. ಇವನ್ನ ಡ್ರಾಪ್ ಮಾಡಿಬಿಟ್ಟು ನಾವು ಮೈಸೂರಿಗೆ ಹೋಗೋದೆ. ಬನ್ನಿ. 50 ಯಾಕೆ ವಿಡಿಯೋ ತೆಗಿತಾ ಇದ್ಯಾ? ನೀನು ಎಕ್ಸ್ಪೋರ್ಟ್ ಅದು ಇವನು ಓಡಿಸಿದ್ ನೋಡಿ. ಪ್ರೂಫ್ ಬೇಡವಾ ನಮ್ಮ ಮನೇಲಿ ತೋರ್ಸಕ್ಕೆ? ನೋಡಿದೆ ನನ್ನ ಮಗನೇ. ಗಾಯಸ್ ಇನ್ನ ಎಷ್ಟೊಂದು ಬೇಕು ಗೊತ್ತಾ ಗಾಯಸ್? ಕಾಪಿ ರೈಟ್ ಆಗ್ತಾರಲ್ಲ. ಇವಾಗ ಮತ್ತೆ ಪ್ಲೇ ಮಾಡ್ಬಿಡ್ತಾರೆ. ನಾನು ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಒಳ್ಳೆ ಮಾತಾಡ್ಕೋ. ಮೊದಲೇ ಕೇಳಿಸಲ್ಲ ನಾನು ಮಾತಾಡೋದು ಜನರಿಗೆ. ನೀವು ಸಾಂಗ್ ತರ ಹಾಕ್ಬಿಟ್ರೆ ಸುಮ್ಮನಿರ 5 ನಿಮಿಷ ಮಾತಾಡೋದು ಗೈಸ್. ಇವಾಗ ಇವನು ಡ್ರಾಪ್ ಮಾಡ್ಬಿಟ್ಟು ಆಮೇಲೆ ಮೈಸೂರಿಗೆ ಹೋಗ್ಬೇಕು ಗೈಸ್, ಅಷ್ಟೇ ಗೈಸ್. ಫೈನಲಿ ಅವನ್ನ ಡ್ರಾಪ್ ಮಾಡಿ ಇವಾಗ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಇದ್ರಿಗೆ ಏನನ್ನಿಸ್ತು ಆ ದೇವಸ್ಥಾನಕ್ಕೆ ಹೋಗಿದ್ದಲ್ಲ? ವೈಬ್ಸ್ ಏನಂತ ಕೇಳ್ಕೊಂಡೆ. ಇನ್ನೊಂದು ಗಾಡಿ ಹಿಡಿಸ್ಬೇಕು, ನಮ್ಮ ರೇವಣ್ಣನ ಗಾಡಿ ಬರಲಿ. ಇವಾಗ ಇನ್ನು ಯಾವಾಗಪ್ಪ ನನ್ನ ಗಾಡಿ ಬರೋದು? ಫಸ್ಟು ನಾನು ಬೋರ್ಡ್ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಕೊಡಪ್ಪ ಸಾಕು, ಆಮೇಲೆ ಗಾಡಿ ತರಲಿ, ಅದು ಸೆಕೆಂಡ್ರಿ. ಫಸ್ಟು ಲೈಫಲ್ಲಿ ಎಲ್ಲ ಸೆಟ್ಲ್ ಆಗಬೇಕು. ಅಂದರೆ ಇನ್ನು ಎಷ್ಟು ದಿನ ಅಂತ ಮನೆಯವ್ರ ಹತ್ರ ಹೇಳಾಕಿತ್ತು. ಅದೇ ಬರೀ ನಾನು ಬಡವ ನೊಂದಿದ್ದೇನೆ. ನನಗಂತೂ ತುಂಬ ಇಷ್ಟ ಆಯಿತು ಗೈಸ್. ನಾನು ಫಸ್ಟ್ ಟೈಮ್ ಹೋಗಿದ್ದಿದ್ದು ಅಂದ್ಕೊಳ್ಳಿ, ಕಂಟೆಂಟ್ಗೋಸ್ಕರ ಅಂತ ಎಲ್ಲ ಹೋಗಿಲ್ಲ ಅಂದ್ಕೊಳ್ಳಿ. ನಾನು ಹೇಳಪ್ಪ ನಮ್ಮ ಬರ್ಗರ್ಗೆ ನಮ್ಮ ಸ್ಪಾನ್ಸರ್ ಮಾಡಿದ KF42 ಬ್ರೋಗೆ ಆ್ಯಂಡ್ ನಮಗೆ ಕರ್ಕೋಗಿ ತೋರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಬ್ರೋ. ಡ್ರೈವ್ ಮಾಡಿದ್ದಕ್ಕೆ ಡ್ರೈವ್ ಮಾಡಿ ನಮ್ಮನ್ನ ಸೇಫಾಗಿ ಕರ್ಕೋಗಿ ವಾಪಸ್ ಅವ್ರ ಮನೆ ಹತ್ರ ಕರ್ಕೊಬಂದು ಅವ್ರನ್ನ ಡ್ರಾಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಮನಸ್ಸು ಪೂರ್ವಕವಾಗಿ ಧನ್ಯವಾದಗಳು. ನೋ ಕಮೆಂಟ್ಸ್. ಕನ್ನಡ ಸ್ವಲ್ಪ ಮಿಸ್ಟೇಕ್ ಆಗ್ಬೋದು, ಯಾಕಂದರೆ ಬೇಗ ಮಾತಾಡ್ಬೇಕಾದ್ರೆ ಹಂಗೆ ಗೈಸ್. ಸೊ ಇವಾಗ ನನ್ನ ಬ್ಲಾಗ್ನ ಎಂಡ್ ಮಾಡೋ